ಹಲೋ ಎವ್ರಿವನ್. ಇವತ್ತು ತುಳಸಿ ಪೂಜೆ ಇರೋದ್ರಿಂದ ಮನೆ ತುಂಬ ಅಂದರೆ ತುಂಬ ಹೊಳಿತಾ ಇತ್ತು. ಚೆನ್ನಾಗಿ ಡೆಕೋರೇಷನ್ ಕೂಡ ಮಾಡಿದ್ವಿ. ಅಕ್ಕ ತುಂಬ ಚೆನ್ನಾಗಿ ಹೂವಿನ ರಂಗೋಲಿ ಮತ್ತು ರಂಗೋಲಿ ಕೂಡ ಬಿಡಿಸಿದ್ಲು. ಇದರ ನಂತರ ನಾವು ಎಲ್ಲೆಲ್ಲಿ ದೀಪ ಹಚ್ಚಿದೆ ಅದು ಕೂಡ ತೋರಿಸ್ತೀನಿ. ಒಂದು ಬ್ರಹ್ಮಕಮಲ ಬಲ್ಲೆ ಹಚ್ಚಿದ್ವಿ. ಅಲ್ಲಿ ತಳಗಡೆ ಹಚ್ಚಬಾರ್ದು, ಯಾಕಂದರೆ ಏನರ ಗಿಡಕ್ಕಾದಂದ್ರೆ ಅಂತ ನಾವು ಅಲ್ಲಿ ಹಚ್ಚಿದ್ವಿ. ಇಲ್ಲಿ ಬಾಜುಕ ಮತ್ತು ಮೋಪೆ ಐತಲ್ಲ, ಮೋಪೆ ತಳಗೂ ಕೂಡ ಒಂದು ಹಚ್ಚಿದ್ವಿ. ಮಮ್ಮಿ ಕೂಡ ತುಂಬ ಖುಷಿಯಾಗಿದ್ಲು, ಯಾಕಂದರೆ ಫಸ್ಟ್ ಟೈಮ್ ತುಳಸಿ ವಿವಾಹಕ್ಕೆ ನಾವು ಇದ್ದೀವಿ. ಆಕಿನ ಜೊತೆ ಯಾವತ್ತೂ ಒಬ್ಬಕ್ಕೆ ಮಾಡ್ತಿದ್ಲು ಹಬ್ಬ, ನಮ್ಗೆ ಬರೋಕೆ ಆಗ್ತಿದ್ದಿಲ್ಲ. ಈ ಸರಿ ಅಂದರೆ ನಾವು ಯಾವಾಗ ಅಂದ್ವಿ, ಮದುವೆಗಿಂತ ಮುಂಚೆ ನಾವು ಎಲ್ಲ ಸೆಲೆಬ್ರೇಷನ್ ತುಂಬ ಅಂದರೆ ತುಂಬ ಚೆನ್ನಾಗೇ ಮಾಡ್ತಿದ್ವಿ. ಫುಲ್ ಅಂದ್ರೆ ಅವೇ ನಂಗೆ ನೆನಪು ಬರ್ತಾಯಿದ್ವಿ, ನಾವು ಹಿಂಗೆ ಮಾಡ್ತಿದ್ದೀವಿಲ್ಲ ಅಕ್ಕ, ಹಂಗೆ ಮಾಡ್ತಿದ್ದಿಲ್ಲ ಅಂತ. ಮದುವೆ ಆದಮೇಲೆ ತುಂಬ ಟೈಮ್ ಸಿಗೋದಿಲ್ಲ ತವ್ರ ಮನೆ ಹಬ್ಬ ಮಾಡೋಕ್ಕೆ. ಡೆಫಿನೆಟ್ಲಿ ಯಾರ್ಯಾರು ಮದುವೆ ಆಗಿಲ್ಲ, ಡೆಫಿನೆಟ್ಲಿ ತಾಯಿಯೊಂದಿಗೆ ನೀವು ಚೆನ್ನಾಗಿ ಹಬ್ಬ ಆಚರಿಸಿ. ಮದುವೆ ಆದಮೇಲೆ ಫುಲ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ನಮ್ಮ ಇವತ್ತಿಂದು ತುಳಸಿ ವಿವಾಹದ ಡೆಕೋರೇಷನ್ ಮತ್ತು ಮಮ್ಮಿ ಏನೇನು ಆರತಿ ಮಾಡ್ತಾಳೆ ಅವೆಲ್ಲ ತೋರಿಸ್ತಾ ಇದ್ದೀನಿ. ಅಪ್ಪು ಮತ್ತು ಇಲ್ಲಿ ಆ ಥರ ತುಂಬ ಚಟುವಟಿಕೆ ಮಾಡ್ತಾ ಇದ್ದ. ನಾನು ದೀಪ ಇಡ್ತೀನಿ ತುಂಬ ಹಠ ಮಾಡ್ತಿದ್ದ, ಬೇಡ ಅಂತ ಅವ ಹೇಳ್ತಿದ್ದ. ಅದ್ರ ನಂತರ ಅಪ್ಪು ಸ್ವಲ್ಪ ಕ್ಯಾಮ್ರಾ ಮುಂದೆ ಬರೋಕ್ಕೆ ತುಂಬ ನಾಚ್ಕೋತಾನೆ. ಅವನದು ಕೂಡ ಯೂಟ್ಯೂಬ್ ವಿಡಿಯೋ ಇದೆ, ಅಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡಿರಿ. ನಾನು ಚಾನಲ್ದು ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಮಮ್ಮಿ ಎಲ್ಲ ನಮ್ಮ ಕಡೆ ಏನಂದರೆ ತುಳಸಿಗೆ ಅಷ್ಟೇ ಇಲ್ಲ, ಸೀಮಿತ ಇಲ್ಲ. ನಾವು ಎಲ್ಲ ಗಿಡಗಳು ಕೂಡ ನಾವು ಅಷ್ಟೇ ಆರತಿ ಮಾಡ್ತೀವಿ. ಇವತ್ತೊಂದಿನ ತುಳಸಿಗೆ ಮತ್ತು ಎಲ್ಲ ಗಿಡಕ್ಕೂ ಕೂಡ ಆರತಿ ಮಾಡ್ತೀವಿ. ಮಮ್ಮಿ ಕೂಡ ತುಂಬ ಖುಷಿಯಾಗಿ ಇದ್ದು ಎಲ್ಲ ಗಿಡಗಳಿಗೆ ಬ್ರಹ್ಮಕಮಲ ಆಗಲಿ ಅಥವಾ ಬೇರೆ ಯಾವುದ್ರ ಹೂವಿನ ಗಿಡಗಳಾಗಲಿ, ಮೇನ್ ಇವತ್ತು ತುಳಸಿನ ದಿನ ಇದೆ. ತುಳಸಿಗೆ ಫಸ್ಟ್ ನಾವು ಪೂಜೆ ಮಾಡಿದ್ವಿ. ಸಿಗೋಣ.